ನಮಸ್ತೆ ಸರ್. ಇದು ಚಿತ್ರದುರ್ಗದಿಂದ ನಮಗೆ ಚಳ್ಳಕೆರೆ ಹೋಗ್ತಕ್ಕಂಥ ಏನು ವಿಲೇಜ್ ಟು ವಿಲೇಜ್ಗೆ ಹೋಗುವಂಥ ಸರ್ವಿಸ್ ರೋಡ್ ಇದ್ದು, ಆ ಸರ್ವಿಸ್ ರೋಡ್ಗೆ ಅಟ್ಯಾಚು ಮತ್ತು ಹಿರಿಯೂರು ಟು ಚಳ್ಳಕೆರೆ ಹೋಗುವಂಥ ಹೈವೇಯಿಂದ ನಮಗೆ ಕೇವಲ 8 ಕಿಲೋಮೀಟ್ರ್ ಒಳಗಡೆ ಬರಬೇಕು. ತಾರ್ ರೋಡ್ ಅಪ್ರೋಚ್ ಆಗಿ 9 ಎಕರೆ ಲ್ಯಾಂಡ್ ಇದೆ. ಇದು ಲ್ಯಾಂಡ್ ಬಂದ್ಬಿಟ್ಟು ಹಿರಿಯೂರು ತಾಲೂಕಿಗೆ ಸೇರಿದೆ. ಹೈವೇಯಿಂದ 9 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಈ ಥರ ತಾರ್ ರೋಡಲ್ಲಿ 9 ಕಿಲೋಮೀಟ್ರ್ ಬಂದ ಮೇಲೆ ನಮಗೆ ಈ ಒಂದು ಜಮೀನು ಬರುತ್ತೆ. ಬನ್ನಿ ಜಮೀನು ತೋರಿಸ್ತೀನಿ ಹೇಗಿದೆ. ಕಂಪ್ಲೀಟಾಗಿ ನಮಗೆ ಕಪ್ಪು ಭೂಮಿ ಬರುತ್ತೆ. ತುಂಬ ಒಳ್ಳೆ ಭೂಮಿ ಇದು. ಅಡಿಕೆ ಗಿಡ, ತೆಂಗು, ಮಾವು ಈ ಥರ ಎಲ್ಲ ಬೆಳೆಗೂ ತುಂಬ ಅನುಕೂಲವಾದಂಥ ಭೂಮಿ ಇದು. ಕಂಪ್ಲೀಟಾಗಿ ರೋಡ್ ಫೇಸ್ ಬಂದುಬಿಟ್ಟು ನೋಡಿ, ಬೇವಿನ ಮರ ಬರ್ತಿದೆಯಲ್ಲ, ಆ ರೋಡ್ ಫೇಸಿಂದ ನಿಮಗೆ ಈ ಕಡೆ ಭಾಗದವರೆಗೂ ಬರುತ್ತೆ. ಫ್ರಂಟಲ್ಲಿ ನಮಗೆ ಹಿರಿಯೂರಿಂದ ಈ ಲ್ಯಾಂಡಿಗೆ ಬರೋದಾದರೆ ನಮಗೆ 35 ಕಿಲೋಮೀಟ್ರ್ ಬರಬೇಕಾಗುತ್ತೆ. ಚಳ್ಳಕೆರೆಯಿಂದ ಈ ಲ್ಯಾಂಡಿಗೆ ಬರಬೇಕಂದ್ರೆ ನಮಗೆ 20 ಕಿಲೋಮೀಟ್ರ್ ಆಗುತ್ತೆ. ಇದು ಎಕ್ಸಲೆಂಟು ಒಂದು ಪ್ರಾಪರ್ಟಿ ಅಂತ ಹೇಳ್ತೀನಿ. ಬೆಂಗಳೂರಿಂದ ಈ ಪ್ರಾಪರ್ಟಿಗೆ ಬರೋದಾದರೆ ನಮಗೆ ಕೇವಲ 180 ಕಿಲೋಮೀಟ್ರ್ ಆಗುತ್ತೆ, 180 ಕಿಲೋಮೀಟರ್ಸು. 9 ಎಕರೆ ಒಳ್ಳೆ ಕೋಳಿ ಫಾರಮ್ಮು ಅಥವಾ ಬೇರೆ ಏನಾದರೂ ನಿಮಗೆ ಕುರಿ ಫಾರಮ್ಮು ಮಾಡಬೇಕಂದ್ರೆ ಅನುಕೂಲ. ಇದು ಕೋಳಿ ಫಾರಮ್ಗೆ ನಿಮಗೆ ತಾರ್ ರೋಡ್ ಇರೋದ್ರಿಂದ ಅನುಕೂಲ ಆಗುತ್ತೆ. 9 ಎಕರೆ ಪ್ರಾಪರ್ಟಿ, ಎಕ್ಸಲೆಂಟ್ ಸಾಯಿಲ್, ಭಾಳ ಚೆನ್ನಾಗಿದೆ. ಇದು 21 ಲಕ್ಷ ಹೇಳ್ತಾರೆ, ಸ್ವಲ್ಪ ನೆಗೆಷಬಲ್ ಆಗುತ್ತೆ. ತುಂಬ ಒಳ್ಳೆ ಪ್ರಾಪರ್ಟಿ. ಕಸ್ಟಮರ್ಗೆ ತುಂಬ ಜನಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ, 9 ಎಕರೆ 10 ಎಕರೆ ತೊಗೊಬೇಕು ತಾರ್ ರೋಡ್ ಅಪ್ರೋಚ್ ಆಗಿ ಅಂತ. ಇದು ಒಂದು ಒಳ್ಳೆ ಪ್ರಾಪರ್ಟಿ ಅಂತ ನಾನು ಭಾವಿಸ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.